ಯಾಕೆ ನೋಡ್ತಾ ಇದ್ದಾರಲ್ರಿ ವಾಸ್ತವ ಏನೈತೆ ಅಂತೇಳಿ ಇಂಥ ಸರ್ಕಾರ ಇವತ್ತು ಎಂ ಬಿ ಪಾಟೀಲ್ ಇದ್ದಾರೆ, ನಾಳೆಗೆ ಬಿ ಜೆ ಪಿ ಬಂದಾಗ ಅವ್ರ ಬಗ್ಗೆ ಒಬ್ಬ ಯಾವ ವ್ಯಕ್ತಿ ಇರ್ತಾನೆ. ಇದು ನಾಳೆ ಬರೀ ಇದು ನಮ್ಮ ರಾಮುಲು ಆಗಿರ್ಬೋದು, ಅದ್ರ ಜೊತೆಗೆ ನಮ್ಮ ಏನಪ್ಪ ಅಂತಂದ್ರೆ ಗೋವಿಂದ ಕಾರಜೋಳವ್ರು ಆಗಿರ್ಬೋದು, ನಳಿನ್ ಕುಮಾರ್ ಕಟೀಲ್ ಆಗಿರ್ಬೋದು, ವಿ ಸೋಮಣ್ಣ ಆಗಿರ್ಬೋದು, ಇವರು ಆ ಜಾಗದಾಗ ಇರ್ತಾರೆ ಅಷ್ಟೇ. ಅದು ಕೆಲಸ ಅದೇ ಮಾಡೋದು. ಮತ್ತು ಕಾರ್ಪೊರೇಟ್ ಪರ ಇದ್ದಂಥದನ್ನ ಈ ದೇಶದಲ್ಲಿ ಇವತ್ತು ಮೋದಿಯವರು ಹೆಚ್ಚು ಕಡಿಮೆ 280-90 ಕಾರ್ಪೊರೇಟರ್ ಇದ್ದಾರೆ. ಅವ್ರ ಪರಾನ ಇವತ್ತು ಏನಪ್ಪ ಅಂತಂದ್ರೆ ನಮ್ಮ ಅರ್ಥವ್ಯವಸ್ಥೆ. ಹೀಗಾಗಿ ಸರ್ಕಾರ ಬೀಳ್ತದಂತ ಇವ್ರು ಹೇಳ್ತಾ ಇದ್ದಾರೆ. ಅದು ತಕ್ಕಂಗೆ ಇವರು ಬಂದು ಸುರ್ಜೇವಾಲವರು 40 ಮಂದಿ ಭೇಟಿ ಮಾಡ್ತೀನಿ ಅಂತ ಬಂದಿದ್ದಾರೆ. 3 ದಿನದಲ್ಲ ಭೇಟಿ ಮಾಡ್ತಾರೆ. ಅವ್ರಿಗೂ ಒಟ್ಟು ಲಾಲಿಪಾಪ್ ದಿನ ಕೊಡೋರು ಮಾಡೋರು ನಿಮಗೆ ಮಾಡೋರು ಅಂತ ಹೇಳ್ತಾರೆ. ಮತ್ತು ಸರ್ಕಾರ ಮುಂದೆ ಹೋಗ್ತದೆ ನಾವು ತಿಳ್ಕೊಳ್ಳೋರು. ಆದರೆ ಇದರಿಂದ ಏನಾಯ್ತಪ್ಪ, ಜನಕ್ಕೆ ಏನಾದರೂ ಒಳ್ಳೇದಾಯ್ತಾ? ಜನಕ್ಕೆ ಆಯಿತು ಗ್ಯಾರಂಟಿ ಸಿಕ್ಕತ್ತಲ್ರಿ, ಫ್ರೀ ಬಸ್ ಕೊಟ್ಟಿವಿ, ಮತ್ತೇನೋ ಮಾಡೀವಿ, ಏನು ಬೇಕ್ರಿ, ಅಕ್ಕಿ ಕೊಡ್ತಾ ಇದ್ದೀವಿ ಅಂತ ಅವ್ರು ಹೇಳ್ಬೋದು. ಆದರೆ ಇದು ಎಲ್ಲಿವರೆಗೆ ಅಂತ ಸಾಧ್ಯ ಇದೆ ನಾವು ನಿರಂತರವಾಗಿ ಕೊಡಲಿಕ್ಕೆ. ಯಾಕಂದರೆ ರೈತ ಲಾಭ ಆಗ್ಲಿಕ್ಕಂದ್ರೆ, ರೈತ ಬೆಳೀಲಿಲ್ಲ ಅಂದ್ರೆ ನಮ್ಗೆ 5 ಕಿಲೋ ಅಕ್ಕಿನೂ ಬರೋದಿಲ್ಲ. ರೈತರ ಅಕ್ಕಿ ಅದು, ರೈತನ ಅಕ್ಕಿ. ಆ ಅಕ್ಕಿಗೆ ನಾವು ಏನೋ ರೇಟ್ ಕೊಡ್ಕೊಂಡು ತೊಗೊಂಡು ಜನರಿಗೆ ಹಚ್ತೀವಿ ಅಷ್ಟೇ. ಎಷ್ಟೋ ಸಂಚಾರ ಇದನ್ನು ಮೋದಿಯವ್ರು ಅಂತೀರಿ, ಸಿದ್ದರಾಮಯ್ಯ ಅಂತೀರಿ, ಕೇಜ್ರಿವಾಲ್ ಅಂತೀರಿ, ಯಾರೋ ಅಂತೀರಿ. ಮುಖ್ಯವಾಗಿ ಲಾಭಕ್ಕಾಯ್ತು, ಉದ್ಯೋಗ ಸೃಷ್ಟಿ ಆಗಬೇಕಾಯ್ತು, ಅವೆಲ್ಲ ಆಗ್ತಾಯಿಲ್ಲ. ಇವ್ರು ಸರ್ಕಾರ ಬಿದ್ದೋದ್ರು ಅಷ್ಟೇ, ಬಿ ಜೆ ಪಿ ಬಂದರೂ ಅಷ್ಟೇ, ಯಾವ್ದು ಬಂದರೂ ಏನಿಲ್ಲ. ಯಾವ ರಾಜ ಬಂದರೂ ನಮಗೆ ರಾಗಿ ಬೀಸೋದು ತಪ್ಪಿಲ್ಲ ಅಂತೇಳಿ ಗಾಜಿ ಮಾತೈತಿ, ಸತ್ಯನ ಆಯ್ತು. ಇವ್ರೇನು ತಮ್ಮ ಒಂದು ಅನುಕೂಲಕ್ಕೆ ಮಾಡ್ಕೊಂಡು ಹೋಗೋರು, ಒಂದಿಷ್ಟು ಏನಪ್ಪ ಬ್ರೆಡ್ ಹೋದಾಗ ಮಾಡಿಬಿಡೋರು, ತೊಗೊಳ್ರಪ್ಪ ನೀವು ಅಷ್ಟು ತಿನ್ರಿ ಅನ್ನುವಾಗ ಆರ್ಡರ್ ಸೇರಿಸಿ ಮಾಡೋದು ತಗೋಂತ. ಅದೇನೋದಲ್ಲಿ ಈಗ ಮತದಾರರು ಎಚ್ಚರ ಆಗ್ಬೇಕು. ಮತ್ತೊಮ್ಮೆ ಕಳ್ಕಳಿಂದ ಮತದಾರರಲ್ಲಿ ಕೇಳ್ತಾ ಇದ್ದೀನಿ, ಯೋಗ್ಯರನ್ನು ಆಯ್ಕೆ ಮಾಡೋ ಕೆಲಸ ನಿಮ್ಮ ಕೈ ಇರೋದು. ಇವರೆಲ್ಲ ಯೋಗ್ಯರ ಅನ್ನೋ ದೊಡ್ಡ ಪ್ರಶ್ನೆ ಅದ. ಅದಕ್ಕೆ ಯೋಗ್ಯರು ಯಾರದಾರು ನಿಮ್ಮ ಏರಿಯಾದಾಗ ಗೊತ್ತಿರ್ತದೆ, ಯಾರು ಯೋಗ್ಯ ಅದಾರ, ಯಾರು ಪ್ರಾಮಾಣಿಕ ಅದಾರ, ಯಾರು ಜನರಿಗೆ ಒಳ್ಳೇದು ಮಾಡೋ ಪ್ರಯತ್ನ ಮಾಡ್ತಿರ್ತಾರೆ. ಪಾಪ ಅವ್ರಿಗೆ ಗಂಡು ಇರೋದಿಲ್ಲ, ಬಡವಲ್ಲ.